ಬಿದಿರು. ಈ ಕೆಳಗಿನ ಯಾವ ಮರವನ್ನ ಹಸಿರು ಚಿನ್ನ ಎಂದು ಕರೆಯುತ್ತಾರೆ? ಈ ಕೆಳಗಿನ ಯಾವ ಮರವನ್ನ ಹಸಿರು ಚಿನ್ನ ಎನ್ನುವರು? ಸರಿಯಾದಂತ ಉತ್ತರ ಬಿದಿರು. ರೈಟ್ ಆನ್ಸರ್ ನೋಡಿ. ಬಿದಿರನ್ನ ಏನಂತ ಕರೀತಾರೆ ಅಂದ್ರೆ ಹಸಿರು ಚಿನ್ನ ಅಂತ ಕರೀತಾರೆ. ಹಸಿರು ಚಿನ್ನ ಯಾವ್ದಂದ್ರ ಬಿದಿರು. ಕರ್ನಾಟಕ ರಾಜ್ಯದಲ್ಲಿ ಈ ಕೆಳಗಿನ ಯಾವ ಮರ ಅತಿ ಹೆಚ್ಚು ಪ್ರಸಿದ್ಧಿಯಾಗಿದೆ? ಕರ್ನಾಟಕ ರಾಜ್ಯದಲ್ಲಿ ಈ ಕೆಳಗಿನ ಯಾವ ಮರ ಅತಿ ಹೆಚ್ಚು ಪ್ರಸಿದ್ಧಿಯಾಗಿದೆ? ಅದಕ್ಕೆ ನಮ್ಮ ರಾಜ್ಯವನ್ನು ಏನಂತ ಕರೀತಾರೆ ಅಂದ್ರೆ ಕಮಿತ್ತ ನಾಡು ಅಂತ ಕರೀತಾರೆ. ಕರ್ನಾಟಕ ರಾಜ್ಯವನ್ನು ಯಾಕೆ ಕಮಿತ್ತ ನಾಡು ಅಂತ ಕರೀತಾರೆ ಅಂದ್ರೆ ಗರಿಷ್ಠ ಪ್ರಮಾಣದಲ್ಲಿ ಶ್ರೀಗಂಧ ಬೆಳೆಯುವುದರಿಂದ ಕರ್ನಾಟಕ ರಾಜ್ಯವನ್ನ ಕಮಿತ್ತ ನಾಡು. ಶ್ರೀಗಂಧಕ್ಕೆ ಫೇಮಸ್ ಆಗಿದೆ ನಮ್ಮ ರಾಜ್ಯ. ಅತಿ ಹೆಚ್ಚು ಶ್ರೀಗಂಧದ ಮರಗಳನ್ನು ಬೆಳೆಯುವುದರಿಂದ ನಮ್ಮ ಕರ್ನಾಟಕ ರಾಜ್ಯವನ್ನು ಏನಂತ ಕರೀತಾರೆ ಅಂದ್ರೆ ಕಮಿತ್ತ ನಾಡು ಅಂತ ಕರೀತಾರೆ. ಕರೆಕ್ಟಾ? ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ, ಪುಷ್ಪ ಕಣಿವೆ ರಾಷ್ಟ್ರೀಯ ಉದ್ಯಾನವನ, ಗ್ರೇಟ್ ಹಿಮಾಲಯ ರಾಷ್ಟ್ರೀಯ ಉದ್ಯಾನವನ, ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ. ರೆಡ್ ಪಾಂಡಗಳಿಗೆ ಪ್ರಸಿದ್ಧಿಯಾದ ರಾಷ್ಟ್ರೀಯ ಉದ್ಯಾನವನ ಯಾವುದು? ರೆಡ್ ಪಾಂಡಗಳಿಗೆ ಪ್ರಸಿದ್ಧಿಯಾದ ರಾಷ್ಟ್ರೀಯ ಉದ್ಯಾನವನ ಯಾವುದು? ಸರಿಯಾದಂತ ಉತ್ತರ ಕಾಂಚನಜುಂಗ. ರೈಟ್ ಆನ್ಸರ್ ನೋಡಿ. ಕಾಂಚನಜುಂಗ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನ ಎದಕ್ಕೆ ಫೇಮಸ್ ಆಗಿದೆ ಅಂದ್ರೆ ರೆಡ್ ಪಾಂಡಗಳಿಗೆ ಫೇಮಸ್ ಆಗಿದೆ. ರೆಡ್ ಪಾಂಡಗಳು. BC AD ACD ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂತ ರಾಷ್ಟ್ರೀಯ ಉದ್ಯಾನವನಗಳು ಯಾವುವು? ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ರಾಷ್ಟ್ರೀಯ ಉದ್ಯಾನವನಗಳು ಯಾವುವು? ಸರಿಯಾದಂತ ಉತ್ತರ ACD. ರೈಟ್ ಆನ್ಸರ್ ನೋಡಿ. ACD ಅದಲ್ಲ. ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ, ಗ್ರೇಟ್ ಹಿಮಾಲಯ ರಾಷ್ಟ್ರೀಯ ಉದ್ಯಾನವನ. ವಿಶೇಷ ಏನು ಅಂದ್ರೆ ಕಾಂಚನಜುಂಗ ಇದೆಯಲ್ಲ, ಇದೊಂದು ಮಿಶ್ರ ಸ್ಥಳ ಅಂತ ಘೋಷಣೆ ಮಾಡಿದ್ದೇವೆ. ಟೋಟಲ್ 6 ರಾಷ್ಟ್ರೀಯ ಉದ್ಯಾನವನಗಳು ಸೇರ್ಪಡೆಯಾಗವು. ನಿಸರ್ಗದತ್ತವಾಗಿ 7, ಸುಮಾರು 32 ಐತಿಹಾಸಿಕವಾಗಿ ಸೇರ್ಪಡೆಗೊಂಡ್ರೆ ಪ್ಲಸ್ ಒಂದು ಮಿಶ್ರ ಸ್ಥಳ. ಕಾಣಿಸ್ತಾ ಇಲ್ಲ? ನಿಸರ್ಗದತ್ತವಾಗಿ ಟೋಟಲ್ 6 ರಾಷ್ಟ್ರೀಯ ಉದ್ಯಾನವನ ಪ್ಲಸ್ ಒಂದು ಪಶ್ಚಿಮ ಘಟ್ಟವನ್ನು ಪರಿಗಣಿಸಿದೆ. ಒಂದರ ಪಶ್ಚಿಮ ಘಟ್ಟ ಪ್ಲಸ್ 6 ರಾಷ್ಟ್ರೀಯ ಉದ್ಯಾನವನಗಳು, ಒಂದು ಪಶ್ಚಿಮ ಘಟ್ಟ, ಟೋಟಲ್ 7. ಅದು 32 ಐತಿಹಾಸಿಕ ಸ್ಥಳಗಳು, ಒಂದು ನಿಸರ್ಗದತ್ತವಾಗಿ ಸೇರ್ಪಡೆಗೊಂಡದ. ಆ ನಿಸರ್ಗದತ್ತವಾಗಿ ಸೇರ್ಪಡೆಗೊಂಡಿದ್ದು ಮಿಶ್ರ ಸ್ಥಳ ಯಾವುದಂತ ಕೇಳಿದಾಗ ಅದು ಕಾಂಚನಜುಂಗ ಅಂತ ಹೇಳಿ ಗುರುತಿಸ್ತೀವಿ. ಕಾಂಚನಜುಂಗ.
ನಾವು ಕಳೆದ ಕ್ಲಾಸ್ನಲ್ಲಿ ನೈಸರ್ಗಿಕ ಸಂಪನ್ಮೂಲಗಳಂದ್ರೆ ವಿಶೇಷವಾಗಿ ಯಾವುದನ್ನು ಡಿಸ್ಕಸ್ ಮಾಡಿದ್ದೇವೆ ಅಂದ್ರೆ ಭಾರತದ ವಾಯುಗುಣ ಮತ್ತು ಹವಾಮಾನದ ಬಗ್ಗೆ ಡಿಸ್ಕಸ್ ಮಾಡಿದ್ದೆವು. ಕರೆಕ್ಟಾ? ಫೆಬ್ರವರಿ ಟು ಮಾರ್ಚ್ 25, ಜುಲೈ 28, ಜೂನ್ 5 ವಿಶ್ವ ಜೌಗು ದಿನ ಅಂತೇಳಿ ಯಾವ ದಿನವನ್ನು ಘೋಷಣೆ ಮಾಡ್ತಾರೆ? ವೆಟ್ಲ್ಯಾಂಡ್ ವರ್ಷ ಫೆಬ್ರವರಿ 2 ಏನಂತ ಆಚರಣೆ ಮಾಡ್ತೀವಿ ಅಂದ್ರೆ ವಿಶ್ವ ಜೌಗು ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜೌಗು ತಾಣ ಅಂತ ಘೋಷಣೆ ಮಾಡಿದ್ದು ಏಕೈಕ ಇದೆ. ಮಂಡ್ಯ ಜಿಲ್ಲೆಯ ರಂಗನತಿಟ್ಟು ಅಂತಿದೆಯಲ್ಲ, ಆ ಮಂಡ್ಯ ಜಿಲ್ಲೆಯ ರಂಗನತಿಟ್ಟು ಅನ್ನುವಂಥದ್ದು ಇವತ್ತಿನ ಕ್ಲಾಸ್ನಲ್ಲಿ ಏನನ್ನು ಡಿಸ್ಕಸ್ ಮಾಡ್ತೀನಿ ಅಂದ್ರೆ ಭಾರತ ದೇಶದ ಅರಣ್ಯ ಸಂಪನ್ಮೂಲಗಳನ್ನು ಡಿಸ್ಕಸ್ ಮಾಡೋಣ. ಭಾರತದ ಅರಣ್ಯ ಸಂಪನ್ಮೂಲಗಳು, ಭಾರತದ ಅರಣ್ಯ ಸಂಪನ್ಮೂಲ ಸಾಮಾನ್ಯವಾಗಿ ಸ್ವಾಭಾವಿಕ ಸಸ್ಯವರ್ಗ ಅಂತಂದ್ರೆ, ಸ್ವಾಭಾವಿಕ ಸಸ್ಯವರ್ಗ ಅಂದ್ರೆ ಮಾನವನ ಸಹಾಯವಿಲ್ಲದೆ ಬೆಳೆಯುವುದು. ಮಾನವನ ಸಹಾಯವಿಲ್ಲದೆ ಬೆಳೆದ ಗಿಡ ಮರಗಳ ಗುಂಪನ್ನು ಸ್ವಾಭಾವಿಕ ಸಸ್ಯವರ್ಗ ಅಂತ ಕರಿತೀವಿ. ಸ್ವಾಭಾವಿಕ ಸಸ್ಯವರ್ಗ ಎಂದರೆ ಮಾನವನ ಸಹಾಯವಿಲ್ಲದೆ, ಮಾನವನ ಸಹಕಾರವಿಲ್ಲದೆ ಬೆಳೆದ ಗಿಡ ಮರಗಳ ಗುಂಪನ್ನ ಸ್ವಾಭಾವಿಕ ಸಸ್ಯವರ್ಗ ಅಂತ ಕರೀತಾರೆ. ಸ್ವಾಭಾವಿಕ ಸಸ್ಯವರ್ಗದಲ್ಲಿ ಬಿದಿರು ಇದೆಯಲ್ಲ, ಬಿದಿರನ್ನ ನಾವೇನಂತ ಕರಿತೀವಿ ಅಂದ್ರ ಹಸಿರು ಚಿನ್ನ ಅಂತ ಕರಿತೀವಿ. ಬಿದಿರನ್ನ ಹಸಿರು ಚಿನ್ನ ಅಂತ ಕರೀತಾರೆ. ಮಾನವನ ಸಹಾಯವಿಲ್ಲದೆ ಬೆಳೆದಂತ ಗಿಡ ಮರಗಳ ಗುಂಪನ್ನ ಸ್ವಾಭಾವಿಕ ಸಸ್ಯವರ್ಗ ಅಂತ ಕರಿತೀವಿ. ಆ ಸ್ವಾಭಾವಿಕ ಸಸ್ಯವರ್ಗದಲ್ಲಿ ಬಿದಿರಿಲ್ಲ, ಈ ಬಿದಿರನ್ನ ಹಸಿರು ಚಿನ್ನ. ಹಾಗಾದ್ರೆ ಭಾರತ ದೇಶದ ಅರಣ್ಯ ಸಂಶೋಧನಾ ಕೇಂದ್ರ ಎಲ್ಲಿದೆ? ಭಾರತದ ಅರಣ್ಯ ಸಂಶೋಧನಾ ಕೇಂದ್ರ ಎಲ್ಲಿದೆ? ಎಕ್ಸಲೆಂಟ್. ಡೆಹ್ರಾಡೂನದಲ್ಲಿದೆ ನೋಡಿ. ಡೆಹ್ರಾಡೂನ್ ಎಲ್ಲಿದೆ ಅಂದ್ರೆ ಉತ್ತರಾಖಂಡದಲ್ಲಿ ಕಂಡು ಬರ್ತದೆ. ಡೂನುಗಳಲ್ಲಿ ಅತಿ ದೊಡ್ಡ ಡೂನ್ ಅಂದ್ರೆ ಡೂನುಗಳಲ್ಲಿ ಅತ್ಯಂತ ದೊಡ್ಡ ಡೂನ್ ಅಂದ್ರೆ ಡೆಹ್ರಾಡೂನ್. ಇದು ಮಧ್ಯ ಹಿಮಾಲಯದಲ್ಲಿ ಕಂಡು ಬರ್ತದೆ. ಹಿಮಾಲಯ ಪರ್ವತಗಳನ್ನ 3 ಭಾಗ ಮಾಡ್ತೀವಿ: ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ. ಟೂರ್ ವಿಡಿಯೋ ನೋಡಿದ್ರಿ? ನಿಮ್ಮನ್ನು ಕೂಡ ಟೂರ್ ಕರ್ಕೊಂಡು ಹೋಗುತ್ತೇನೆ ಒಂದಿನ. ನಿಮ್ಮನ್ನು ಕರೆದುಕೊಂಡು ಹೋಗಿ ನೇರವಾಗಿ ಎಲ್ಲವೂ ಕೂಡ ಐತಿಹಾಸಿಕವಾಗಿ ಎಕ್ಸ್ಪ್ಲೇನ್ ಮಾಡುವಂತ ಪ್ರಯತ್ನವನ್ನು ಮಾಡುತ್ತೇನೆ. ನೋಡಿ, ಮಾನವನ ಸಹಾಯವಿಲ್ಲದೆ ಬೆಳೆದ ಗಿಡ ಮರಗಳ ಗುಂಪನ್ನ ಸ್ವಾಭಾವಿಕ ಸಸ್ಯವರ್ಗ ಅಂತ ಕರಿತೀವಿ. ಆ ಸ್ವಾಭಾವಿಕ ಸಸ್ಯವರ್ಗನೆಯನ್ನ, ಬಿದಿರನ್ನ ಏನಂತ ಕರೀತಾರೆ ಅಂದ್ರೆ ಹಸಿರು ಚಿನ್ನ ಅಂತ ಕರೀತಾರೆ. ಕರೆಕ್ಟಾ? ಹಾಗಾದ್ರೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅರಣ್ಯ ನೀತಿ ಜಾರಿಗೆ ಬಂದ ವರ್ಷ ಯಾವುದು? ಭಾರತದಲ್ಲಿ ಪ್ರಥಮ ಬಾರಿಗೆ ಯಾವ ವರ್ಷ ಅರಣ್ಯ ನೀತಿ ಜಾರಿಗೆ ಬಂತು ಅಂದ್ರೆ 1952ರಲ್ಲಿ. 1952ರಲ್ಲಿ ಭಾರತ ದೇಶದಲ್ಲಿ ಭಾರತದ ಪ್ರಥಮ ಅರಣ್ಯ ನೀತಿ ಜಾರಿಗೆ ಬಂತು. ಭಾರತದ ಪ್ರಥಮ ಅರಣ್ಯ ನೀತಿ ಜಾರಿಗೆ ಬಂತು. ಭಾರತದ ಪ್ರಥಮ ಅರಣ್ಯ ನೀತಿ ಜಾರಿಗೆ ಬಂದಿದ್ದು 1952. ಇತ್ತೀಚೆಗೆ ಜಾರಿಗೆ ಬಂದಿದ್ದು ಯಾವಾಗ ಅಂದ್ರೆ 1988.
1988ರ ಈ ಅರಣ್ಯ ನೀತಿಯ ಪ್ರಕಾರ ಅದು ಒಂದು ನಿಯಮ ಹೇಳ್ತದೆ. ಎಸ್, ಎಕ್ಸಲೆಂಟ್. ಒಟ್ಟು ಭೂ ಪ್ರದೇಶ ಇದೆಯಲ್ಲ, ಟೋಟಲ್ ಒಟ್ಟು ಭೂ ಪ್ರದೇಶ ಇದೆಯಲ್ಲ, ಒಟ್ಟು ಭೂ ಪ್ರದೇಶದಲ್ಲಿ 33% 33% ಅರಣ್ಯ ಇರಬೇಕು ಅಂತ ಹೇಳ್ತದೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಅರಣ್ಯ ಪ್ರಮಾಣ ಪ್ರೆಸೆಂಟ್ ಎಷ್ಟಿದೆ ಅಂತಂದ್ರ 2021ರ ವರದಿಯ ಪ್ರಕಾರ 2021ರ ವರದಿಯ ಪ್ರಕಾರ ಪ್ರಸ್ತುತ ಭಾರತದ ಅರಣ್ಯ ಪ್ರಮಾಣ 24% ಇದೆ ನೋಡಿ. 24.62%, 24.62% ಇದೆ ಪ್ರಸ್ತುತ ಭಾರತ ದೇಶದ ಅರಣ್ಯ ಪ್ರಮಾಣ. 24.62 ಕರೆಕ್ಟಾ? 2021ರ ಪ್ರಕಾರ ಭಾರತದ ಒಟ್ಟು ಅರಣ್ಯ ಪ್ರಮಾಣ ಎಷ್ಟಿದೆ ಅಂದ್ರ 8,09,537 ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ಇದೆ. ಇದು 8,09,537 ಚದರ ಕಿಲೋಮೀಟರ್ ವಿಸ್ತೀರ್ಣ. ಭಾರತ ಟೋಟಲ್ 32,87,263 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ 8,09,537 ಚದರ ಕಿಲೋಮೀಟರ್ ವಿಸ್ತೀರ್ಣ ಅರಣ್ಯ ಪ್ರದೇಶದ ವಿಸ್ತೀರ್ಣ ಇದೆ. ದೇಶದ 9,733 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವಂತಹ ರಾಜ್ಯ ಯಾವುದು? ಯಾವ ರಾಜ್ಯ ಇಡೀ ದೇಶದಲ್ಲಿ ಹೈಯೆಸ್ಟ್ ಅರಣ್ಯ ಪ್ರಮಾಣ ಹೊಂದಿದೆ? ಎಕ್ಸಲೆಂಟ್. ಮಧ್ಯಪ್ರದೇಶ ನೋಡಿ, ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಅರಣ್ಯ ಹೊಂದಿದೆ. ಪ್ರಥಮ ಸ್ಥಾನದಲ್ಲಿ ನಾನು ಬಹಳ ಸರಿ ಹೇಳಿ, ನಾವು ಫಾರ್ಮಲ್ ನೆನ್ಪಿಡಿ, ಮ್ಯಾಕ್ಹೋ ಅಂದ್ರೆ ಯಾವುದು? ಎಂ ಅಂದ್ರೆ ಮಧ್ಯಪ್ರದೇಶ್, ಎ ಅಂದ್ರೆ ಅರುಣಾಚಲ ಪ್ರದೇಶ್, ಸಿ ಅಂದ್ರ ಛತ್ತೀಸ್ಗಢ, ಓ ಅಂದ್ರ ಒಡಿಸ್ಸಾ. ಅತಿ ಹೆಚ್ಚು ಅರಣ್ಯ ಹೊಂದಿರುವಂತಹ ರಾಜ್ಯಗಳು ಇವು. ಮ್ಯಾಕ್ಹೋ ಅಂದ್ರೆ ಏನು? ಮಧ್ಯಪ್ರದೇಶ್, ಅರುಣಾಚಲ ಪ್ರದೇಶ್, ಛತ್ತೀಸ್ಗಢ, ಒಡಿಸ್ಸಾ. ಗರಿಷ್ಠ ಅರಣ್ಯ ಹೊಂದಿರುವಂತಹ ರಾಜ್ಯಗಳು ಇವು: ಮಧ್ಯಪ್ರದೇಶ್, ಅರುಣಾಚಲ ಪ್ರದೇಶ್, ಛತ್ತೀಸ್ಗಢ, ಒಡಿಸ್ಸಾ. ಅತ್ಯಂತ ಕಡಿಮೆ ಅರಣ್ಯ ಹೊಂದಿರುವಂತಹ ರಾಜ್ಯಗಳು: ಪಂಜಾಬ್, ಹರಿಯಾಣ, ರಾಜಸ್ಥಾನ್, ಉತ್ತರ ಪ್ರದೇಶ್, ಪಂಜಾಬ್, ಹರಿಯಾಣ, ರಾಜಸ್ಥಾನ, ಉತ್ತರ ಪ್ರದೇಶ್. ನಾ ಹೇಳ್ತಾ ಇರೋದು 2021ರ ಅರಣ್ಯ ವರದಿಯ ಪ್ರಕಾರ. 2021ರ ಅರಣ್ಯ ವರದಿಯ ಪ್ರಕಾರ ಪ್ರಸ್ತುತ ಒಟ್ಟು ಅರಣ್ಯ ಪ್ರಮಾಣ ಎಷ್ಟಿದೆ ಅಂದ್ರೆ 8,09,537 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಹಾಗಾದ್ರೆ ಒಟ್ಟು ವಿಸ್ತೀರ್ಣದಲ್ಲಿ ಅರಣ್ಯದ ಪಾಲ್ ಎಷ್ಟಿದೆ ಅಂತಂದ್ರೆ 24.62 ಇದೆ. 1988ರ ಅರಣ್ಯ ನೀತಿಯ ಪ್ರಕಾರ ಒಟ್ಟು ಭೂ ಪ್ರದೇಶದಲ್ಲಿ ಎಷ್ಟು % ಅರಣ್ಯ ಇರಬೇಕು ಅಂತ ಹೇಳ್ತದಂದ್ರ 33% ಅರಣ್ಯ ಇರಬೇಕು ಅಂತ ಹೇಳ್ತದ. ಈ 2021ರ ಅರಣ್ಯ ನೀತಿ ಇದೆಲ್ಲ, ಇದು ಎಷ್ಟನೇ ವರದಿ? ಇದು ಇಂಡಿಯನ್ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್. ಎಷ್ಟನೇ ವರದಿ ಇದು? ನರಸಪ್ಪ ಕರೆಕ್ಟ್ ಆನ್ಸರ್. ಇದು ಎಷ್ಟನೇ ವರದಿ ಅಂದ್ರೆ 17ನೇ ವರದಿ ನೋಡಿ, 17ನೇ ವರದಿಯಾಗಿದೆ. ಇದು ಎಷ್ಟನೇ ವರದಿ ಅಂದ್ರೆ 17ನೇ ವರದಿಯಾಗಿದೆ. 17ನೇ ವರದಿ ನೋಡಿ. 2021ರ ವರದಿ ಇದೆಯಲ್ಲ, ಇದು ಇಂಡಿಯನ್ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್ ವರದಿಯ ಪ್ರಕಾರ ಭಾರತದ ಭೌಗೋಳಿಕ ಪ್ರದೇಶದಲ್ಲಿ 24.62% ಇದೆಯಲ್ಲ, ಇದು ಎಷ್ಟನೇ ವರದಿ ಅಂತಂದ್ರೆ 17ನೇ ವರದಿ. ಶೇಕಡಾವಾರು ಅತಿ ಹೆಚ್ಚು ಇಂಪ್ರೂವ್ಮೆಂಟ್ ಆಗಿರುವಂತ ಅರಣ್ಯ ಯಾವುದು? ಶಬಾಷ್, ಮಿಜೋರಾಂ ನೋಡಿ.
ಮಿಜೋರಾಂ. ಈ ಮಿಜೋರಾಮದ ಅರಣ್ಯ ಪ್ರಮಾಣ ಎಷ್ಟಿದೆ ಅಂತಂದ್ರೆ 84% ಇದೆ ನೋಡಿ. ಮಿಜೋರಾಮದ ಅರಣ್ಯ ಪ್ರಮಾಣ 84% ಇದೆ. ಬರ್ಕೊಳಕತ್ತೀರಿ? ಭಾರತದಲ್ಲಿದೆ, ಡೆಹ್ರಾಡೂನದಲ್ಲಿದೆ. ಭಾರತೀಯ ಅರಣ್ಯ ಸಂರಕ್ಷಣಾ ತರಬೇತಿ ಸಂಸ್ಥೆಯಲ್ಲಿದೆ, ಅರಣ್ಯ ತರಬೇತಿ ಸಂಸ್ಥೆ. ಎಕ್ಸಲೆಂಟ್. ಹೈದರಾಬಾದಲ್ಲಿದೆ ನೋಡಿ, ಹೈದರಾಬಾದ್. ತೆಲಂಗಾಣ. ತೆಲಂಗಾಣ ರಾಜ್ಯದ ಹೈದರಾಬಾದಲ್ಲಿ ಭಾರತೀಯ ಅರಣ್ಯ ಸಂರಕ್ಷಣಾ ತರಬೇತಿ ಸಂಸ್ಥೆ ಇದೆ. ಭಾರತೀಯ ಅರಣ್ಯ ಸಂರಕ್ಷಣಾ ತರಬೇತಿ ಸಂಸ್ಥೆ ಎಲ್ಲಿದೆ ಅಂತಂದ್ರೆ ತೆಲಂಗಾಣದ ಹೈದರಾಬಾದಲ್ಲಿ ಕಂಡು ಬರುತ್ತದೆ. ವಿಶ್ವ ಅರಣ್ಯ ದಿನಾಚರಣೆ ಯಾವ ದಿನ ಆಚರಣೆ ಮಾಡ್ತಾರೆ? ಪ್ರತಿ ವರ್ಷ ವಿಶ್ವ ಅರಣ್ಯ ದಿನಾಚರಣೆ. ಎಕ್ಸಲೆಂಟ್. ಮಾರ್ಚ್ 21 ನೋಡಿ, ಮಾರ್ಚ್ 21. ವಿಶ್ವ ಭೂದಿನ ಯಾವುದು? ವಿಶ್ವ ಭೂದಿನ ವಿಶ್ವ ಭೂದಿನ ಯಾವುದು? ಏಪ್ರಿಲ್ 22 ನೋಡಿ. ಪ್ರತಿ ವರ್ಷ ಏಪ್ರಿಲ್ 22 ವಿಶ್ವ ಭೂದಿನವನ್ನಾಗಿ ಆಚರಣೆ ಮಾಡ್ತಾರೆ. ಕೇಂದ್ರೀಯ ನಿತ್ಯ ಹರಿದ್ವರ್ಣ ಸಂಶೋಧನಾ ಕೇಂದ್ರ ಎಲ್ಲಿದೆ? ಕೇಂದ್ರೀಯ ನಿತ್ಯ ಹರಿದ್ವರ್ಣ ಕಾಡುಗಳ ಕೇಂದ್ರೀಯ ನಿತ್ಯ ಹರಿದ್ವರ್ಣ ಕಾಡುಗಳ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಆಗುಂಬೆಯಲ್ಲಿದೆ ನೋಡಿ. ಶಿವಮೊಗ್ಗ ಜಿಲ್ಲೆ ಆಗುಂಬೆಯಲ್ಲಿ ನಿತ್ಯ ಹರಿದ್ವರ್ಣ ಕಾಡ ಸಂಶೋಧನಾ ಕೇಂದ್ರ ಇದೆ ನೋಡಿ. ಕರೆಕ್ಟಾ? ಹಾಗಾದ್ರೆ ಪ್ರೆಸೆಂಟ್ ಅರಣ್ಯ ಸಂವಿಧಾನದ ಯಾವ ವಿಭಾಗದಲ್ಲಿದೆ ಪ್ರೆಸೆಂಟ್? ಎಕ್ಸಲೆಂಟ್. ಶ್ರುತಿ ಕರೆಕ್ಟ್ ಆನ್ಸರ್. ಸುಖರಾಜ್, ನಾಗರಾಜ್, ಬಸವರಾಜ್, ಸಂತು, ಬಸಯ್ಯ. ಸಮವರ್ತಿ ಪಟ್ಟಿಯಲ್ಲಿದೆ. ಹಾಗಾದ್ರೆ ಮೊದಲು ಯಾವ ಪಟ್ಟಿಯಲ್ಲಿತ್ತು? ಸ್ಟೇಟ್ ರಾಜ್ಯ ಪಟ್ಟಿಯಲ್ಲಿತ್ತು. ಆ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ಸಂವಿಧಾನದ 1976 42ನೇ ತಿದ್ದುಪಡಿ. ನಿಮ್ಗೆಲ್ಲ ಗೊತ್ತದ, ಸಂವಿಧಾನದ ಅತಿ ದೊಡ್ಡ ತಿದ್ದುಪಡಿ ಅಂತ ಕರಿತೀವಿ ಅದನ್ನು. ಮಾರ್ನಿಂಗ್ 7 ಗಂಟೆ ನಿಮ್ ಸರ್ ಹೇಳ್ತಾರೆ, ಸಂವಿಧಾನ ಸರ್, ಇದು ಸಂವಿಧಾನದ ಅತ್ಯಂತ ದೊಡ್ಡದಾಗಿರುವಂತ ತಿದ್ದುಪಡಿ ಅಂತ ಹೇಳಿ. ಅದಕ್ಕೆ ಸಮವರ್ತಿ ಪಟ್ಟಿ 1976 ಸಂವಿಧಾನದ 42ನೇ ತಿದ್ದುಪಟ್ಟಿ. ಪ್ರತಿ ವರ್ಷ ಪರಿಸರ ದಿನ ಯಾವ್ದಂದ್ರೆ ಜೂನ್ 5 ನೋಡಿ. ಜೂನ್ 5 ಪ್ರತಿ ವರ್ಷ ಪರಿಸರ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಕರೆಕ್ಟಾ? ಎಸ್. ಹಾಗಾದ್ರೆ ಭಾರತ ದೇಶದ ಅರಣ್ಯ ಪ್ರಮಾಣವನ್ನ, ನಮ್ಮ ದೇಶದ ಅರಣ್ಯ ಪ್ರಮಾಣ ನಾವು ಪ್ರಧಾನವಾಗಿ ಎಷ್ಟು ಪ್ರಕಾರಗಳಲ್ಲಿ ವಿಂಗಡಿಸ್ತೀವಿ ಅಂತಂದ್ರೆ ಅತಿ ಮುಖ್ಯವಾಗಿ 6 ಪ್ರಕಾರದಲ್ಲಿ ಅಥವಾ 7 ಪ್ರಕಾರ 8 ಪ್ರಕಾರಗಳನ್ನಾಗಿ ವಿಂಗಡಿಸ್ತೀವಿ. ಅತಿ ಮುಖ್ಯವಾಗಿ ಎಷ್ಟು ಪ್ರಕಾರ ಅಂದ್ರೆ 6 ಪ್ರಕಾರದ ಅರಣ್ಯಗಳು. 6 ಪ್ರಕಾರದ ಅರಣ್ಯಗಳು ಯಾವುವು? ಒಂದು ನಿತ್ಯ ಹರಿದ್ವರ್ಣ ಕಾಡುಗಳು, ಎವರ್ಗ್ರೀನ್ ಫಾರೆಸ್ಟ್ ಅಂತ ಕರಿತೀವಿ, ನಿತ್ಯ ಹರಿದ್ವರ್ಣ ಕಾಡುಗಳು. ನಂಬರ್ 1. ನಂಬರ್ 2, ಎಲೆ ಉದುರುವ ಸಸ್ಯವರ್ಗ. ಒಂದು ನಿತ್ಯ ಹರಿದ್ವರ್ಣ ಕಾಡುಗಳು. 2 ಎಲೆ ಉದುರುವ ಸಸ್ಯವರ್ಗ. 3 ಮರುಭೂಮಿಯ ಸಸ್ಯವರ್ಗ. ಕರೆಕ್ಟಾ? 4 ಮ್ಯಾಂಗ್ರೋವ್ಸ್ ಅರಣ್ಯಗಳು, ಮ್ಯಾಂಗ್ರೋವ್ಸ್ ಫಾರೆಸ್ಟ್. 5 ಸೋಲಾ ಕಾಡುಗಳು.
6 ಸೂಚಿಪರ್ಣ ಸಸ್ಯವರ್ಗ. ಸೂಚಿಪರ್ಣ, ಪರ್ಣ ಎಂದರೆ ಎಲೆ. ಎಲೆಗಳು ಹೆಂಗಿರ್ತಾವಂದ್ರ ಸೂಜಿ ಆಕಾರದಲ್ಲಿ. ಯಾರವ ಡಬ್ಬಣ ಯಾಕದು? ಎಲೆಗಳು ಸೂಜಿ ಆಕಾರದಲ್ಲಿ ಇರ್ತವೆ, ಚೂಪಾಗಿರುತ್ತವೆ. ಆ ಚೂಪಾಗಿರುವುದರಿಂದ ಸೂಜಿ ಆಕಾರದಿಂದ ಅವುಗಳನ್ನ ಯಾವ ಗುದ್ದಲಿನವ ಬರ್ಕೊ ನೀವು ಗುದ್ದಲಿ ಆಕಾರದಲ್ಲಿ ಅಂತೇಳಿ. ಸೂಚಿಪರ್ಣ ಅಂತಂದ್ರೆ ಎಲೆಗಳು ಸೂಜಿ ಆಕಾರದಲ್ಲಿ ಇರ್ತವೆ, ಚೂಪಾಗಿರುತ್ತವೆ. ಆ ಉದ್ದೇಶಕ್ಕಾಗಿ ಅವುಗಳನ್ನ ಸೂಚಿಪರ್ಣ ಸಸ್ಯವರ್ಗಗಳು ಅಂತ ಕರೀತಾರೆ, ಅಥವಾ ಅವುಗಳನ್ನ ಟೈಗಾ ಸಸ್ಯವರ್ಗ ಅಂತ ಕರೀತಾರೆ, ಅಥವಾ ಆಲ್ಫೈನ್ ಸಸ್ಯವರ್ಗ ಅಂತ ಕರೀತಾರೆ. ಇವತ್ತು ನಮ್ಮ ದೇಶದಲ್ಲಿ ಮಣ್ಣಿನ ಗುಣವನ್ನ ಆಧರಿಸಿ, ಹವಾಮಾನದ ಗುಣವನ್ನ ಆಧರಿಸಿ, ಅಲ್ಲಿಯ ವಾತಾವರಣವನ್ನು ಗುಣವನ್ನ ಆಧರಿಸಿ ಭಾರತ ದೇಶದ ಅರಣ್ಯವನ್ನು ಪ್ರಮುಖವಾಗಿ ಎಷ್ಟು ಭಾಗಗಳನ್ನಾಗಿ ಮಾಡ್ತೀವಿ ಅಂತಂದ್ರೆ ಅದು 6 ಭಾಗದಲ್ಲಿ ಅರಣ್ಯ ಪ್ರಮಾಣವನ್ನು ವಿಂಗಡಿಸ್ತೀವಿ. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಸೋಲಾ ಕಾಡುಗಳು ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರ್ತವೆ? ಎಕ್ಸಲೆಂಟ್, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರ್ತಾವ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಕುದುರೆಮುಖ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನ ಇದೆ. ಆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸೋಲಾ ಕಾಡುಗಳು ಕಂಡು ಬರ್ತವೆ. ಹಾಗಾದ್ರೆ ಒಂದೊಂದು ಅರಣ್ಯಗಳನ್ನ ನೋಡ್ತಾ ಹೋಗೋಣ, ನೋಟ್ಸ್ ಮಾಡ್ಕೊಳ್ಳಿ ಸಮಾಧಾನಾಗಿ ನೀಟಾಗಿ. ಅದರ ಒಂದನೇದ್ದು ಯಾವ್ದಂದ್ರ ನಿತ್ಯ ಹರಿದ್ವರ್ಣ ಕಾಡುಗಳು, ಎವರ್ ಗ್ರೀನ್ ಫಾರೆಸ್ಟ್ ಅಂತ ಕರಿತೀವಿ. ನಿತ್ಯ ಹರಿದ್ವರ್ಣ ಕಾಡುಗಳು, ನಿತ್ಯ ಹರಿದ್ವರ್ಣ ಕಾಡುಗಳು ಹೆಸರು ಹೇಳುತ್ತದೆ ಎವರ್ ಗ್ರೀನ್, ಯಾವಾಗ್ಲೂ ಹಸಿರಾಗಿರುವಂತ ಅರಣ್ಯಗಳು, ಯಾವಾಗ್ಲೂ ಹಸಿರಿರ್ತಾವು. ಹೆಸರು ಹೇಳುತ್ತದೆ ನಿತ್ಯ ಹರಿದ್ವರ್ಣ ಕಾಡುಗಳು. ನಿತ್ಯ ಹರಿದ್ವರ್ಣ ಕಾಡುಗಳು ಅಂತಂದ್ರು ಒಂದೇ. ಉಷ್ಣವಲಯದ ಟ್ರಾಪಿಕಲ್ ಎವರ್ ಗ್ರೀನ್ ಫಾರೆಸ್ಟ್ ಅಂತ ಕರೀತಾರೆ. ಎವರ್ ಗ್ರೀನ್, ಎವರ್ ಗ್ರೀನ್ ಫಾರೆಸ್ಟ್, ಟ್ರಾಪಿಕಲ್ ಎವರ್ ಗ್ರೀನ್ ಫಾರೆಸ್ಟ್, ನಿತ್ಯ ಹರಿದ್ವರ್ಣ ಕಾಡುಗಳು. ನಂಬರ್ 1, ಈ ನಿತ್ಯ ಹರಿದ್ವರ್ಣ ಕಾಡುಗಳ ವೈಶಿಷ್ಟ್ಯ ಏನು ಅಂತಂದ್ರೆ ಸುಮಾರು 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಅರಣ್ಯ ಕಂಡು ಬರುತ್ತದೆ. ಎಲ್ಲಿ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಆಗ್ತದೋ ಆ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಈ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರುತ್ತದೆ. ನಂಬರ್ 2, ವಾರ್ಷಿಕ ಉಷ್ಣಾಂಶ. ಇಲ್ಲಿ ವಾರ್ಷಿಕ ಉಷ್ಣಾಂಶ ಎಷ್ಟಿರ್ತದೆ ಅಂದ್ರೆ 25 ರಿಂದ 27 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರ್ತದೆ. ಉಷ್ಣಾಂಶ ಪ್ರಮಾಣ 25 to 27 ಡಿಗ್ರಿ ಸೆಲ್ಸಿಯಸ್. ಇಲ್ಲಿ ಮರಗಳ ಎತ್ತರ ಸಾಮಾನ್ಯವಾಗಿ ಈ ಮರಗಳ ಎತ್ತರ ಎಷ್ಟಿರ್ತದೆ ಅಂತಂದ್ರೆ ಸುಮಾರು 60 ಮೀಟರ್ ಎತ್ತರವಾದ ಮರಗಳು, 30 ರಿಂದ 60 ಮೀಟರ್ ಎತ್ತರವಾದ ಮರಗಳು, 25 ರಿಂದ 27 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ, 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಆಗ್ತದೆ. ಹಾಗಾದ್ರೆ ಈ 4ನೇ ಪಾಯಿಂಟ್ ಏನು ಅಂತಂದ್ರೆ ಸುಮಾರು 80% ತೇವಾಂಶ ಇರ್ತದೆ. ತೇವಾಂಶದ ಪ್ರಮಾಣ 80%. ಎಸ್, ಎಕ್ಸಲೆಂಟ್ ರೋಹನ್ ಅವರೇ. ಎಷ್ಟರ ಮಟ್ಟಿಗೆ ಅವು ಗಟ್ಟಿಯಾಗಿ ಬೆಳೆದಿರ್ತವೆ, ದಟ್ಟವಾಗಿ ಬೆಳೆದಿರ್ತವೆ ಅಂದ್ರೆ ಸೂರ್ಯನ ಕಿರಣಗಳು ಭೂಮಿಗೆ ತಾಕುವುದಿಲ್ಲ, ಸೂರ್ಯನ ಕಿರಣಗಳು ಭೂಮಿಗೆ ಟಚ್ ಆಗಿಲ್ಲ. ಸೂರ್ಯನ ಕಿರಣಗಳು, ಅದಕ್ಕೆ ನೋಡಿ ನಮ್ಮ ಹಾಸನ್ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ ಆ ಭಾಗದಲ್ಲಿ ಬಿಸಿಲೆ ಕಾಡುಗಳು ಅಂತ ಕಂಡು ಬರ್ತವೆ. ಆ ಬಿಸಿಲೆ ಕಾಡುಗಳ ವೈಶಿಷ್ಟ್ಯ ಏನು ಅಂತಂದ್ರೆ ಒನ್ಸ್ ಅಪಾನ್ ಟೈಮ್ ಎಷ್ಟು ಮಳೆ ಆಗ್ತಿತ್ತ ಆ ಪ್ರದೇಶದಲ್ಲಿ ಅಂತಂದ್ರೆ ಸೂರ್ಯನ ಕಿರಣಗಳು ಭೂಮಿಗೆ ತಾಗದಷ್ಟು ಮಟ್ಟಿಗೆ ದಟ್ಟವಾಗಿ ಬೆಳೆದದ್ದು. ನಿಮ್ ರಾಯಚೂರು ಕೂಡ, ಯಾವ ರಾಯಚೂರನವ 250 ರಾಯಚೂರ, ಬಿಜಾಪುರ, ಯಾದಗಿರಿ ಇವೆಲ್ಲ ಅಣತಮ್ಮ ಜಿಲ್ಲೆಗಳೇ. ಮತ್ತೆ ಬರ್ದಪ್ಪ ಅಂತ ಬಗ್ಗೆ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಅರಣ್ಯ ಕಂಡು ಬರ್ತದೆ. ವಾರ್ಷಿಕ 25 ರಿಂದ 27 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರ್ತದೆ. ಮರಗಳ ಎತ್ತರ 30 ರಿಂದ 60 ಮೀಟರ್ ಎತ್ತರವಾದ ಮರಗಳು, 80% ತೇವಾಂಶ, ಸೂರ್ಯನ ಕಿರಣಗಳು ಭೂಮಿಗೆ ತಾಗದಷ್ಟು ಗಟ್ಟಿಯಾಗಿ ಬೆಳೆಯುತ್ತವೆ. ಅದಕ್ಕೆ ಇವುಗಳನ್ನು ಎವರ್ ಗ್ರೀನ್ ಫಾರೆಸ್ಟ್, ನಿತ್ಯ ಹರಿದ್ವರ್ಣ ಕಾಡುಗಳು. ಹಾಗಾದ್ರೆ ಈ ನಿತ್ಯ ಹರಿದ್ವರ್ಣ ಕಾಡುಗಳು ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಕಂಡು ಬರ್ತವೆ? ನಮ್ಮ ಭಾರತ ದೇಶದಲ್ಲಿ ಈ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ನೋಡಿದಾಗ ಪಶ್ಚಿಮ ಘಟ್ಟಗಳಲ್ಲಿ ಅರಣ್ಯ ಇದೆ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ.
ಈ ಈಶಾನ್ಯ ಬೆಟ್ಟಗಳಲ್ಲಿ ಅರಣ್ಯ ಇದೆ. ಅದು ಈಶಾನ್ಯ ಬೆಟ್ಟಗಳಲ್ಲಿ, ಪಶ್ಚಿಮ ಘಟ್ಟಗಳಲ್ಲಿ ಅರಣ್ಯ ಕಂಡು ಬರ್ತದೆ. ಪಶ್ಚಿಮ ಘಟ್ಟಗಳಲ್ಲಿ ಕರೆಕ್ಟಾ? ಈಶಾನ್ಯ ಬೆಟ್ಟಗಳಲ್ಲಿ. ಮತ್ತೆ ಪೂರ್ವ ಘಟ್ಟಗಳ ಕೆಲವು ಪ್ರದೇಶಗಳಲ್ಲಿ ಅರಣ್ಯ ಇದೆ. ಅಂಡೋಮಾನ್ ನಿಕೋಬಾರದಲ್ಲಿ ಅರಣ್ಯ ಕಂಡು ಬರ್ತದೆ. ಅಂಡೋಮಾನ್ ನಿಕೋಬಾರ್, ತ್ರಿಪುರಾ, ಮಿಜೋರಾಂ, ಅಸ್ಸಾಂ. ಭಾರತ ದೇಶದ ಎಲ್ಲೆಲ್ಲಿ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಆಗ್ತದೋ, ಯಾವ್ಯಾವ ಪ್ರದೇಶಗಳಲ್ಲಿ ಹೈಯೆಸ್ಟ್ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಆಗ್ತದೋ ಆ ಎಲ್ಲ ಪ್ರದೇಶಗಳಲ್ಲಿ ಈ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಕಂಡು ಬರುವಂತ ಮರಗಳು ಯಾವುವು? ಈ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಂಡುಬರುವ ಮರಗಳು ಯಾವ ಅಂದ್ರ ಮಹಾಗನಿ ಮರ, ಯಬೋನಿ ಮರ, ರೋಸ್ವುಡ್ ಮರಗಳು, ಸಿಂಕೋನ್ ಮರಗಳು, ಮಹಾಗನಿ, ಯಬೋನಿ, ರೋಸ್ವುಡ್, ಸಿಂಕೋನ್, ಬಿದಿರು. ಕರೆಕ್ಟಾ? ತೇಗದ ಮರ, ಬೀಟೆ ಮರ, ಹೊನ್ನೆ ಮರ, ರಬ್ಬರ್, ಮತ್ತೆ ಗುರ್ಜನ್ ಸಪ್ಲಾಸ್, ಎಲ್ಲ ಮರಗಳು ನಾವಿಲ್ಲಿ ನೋಡ್ತೀವಿ. ಗುರ್ಜನ್ ಸಪ್ಲಾಸ್ ಆಗಿರಬಹುದು, ರಬ್ಬರ್ ಮರ, ಮಹಾಗನಿ, ಯಬೋನಿ, ರೋಸ್ವುಡ್, ಸಿಂಕೋನ್, ಬಿದಿರು, ತೇಗ, ಬೀಟೆ, ಹೊನ್ನೆ, ಈ ಎಲ್ಲ ಮರಗಳನ್ನ ನಾವು ಇಲ್ಲಿ ನೋಡ್ಲಕ್ ಸಾಧ್ಯ ಇದೆ. ಹಾಗಾದ್ರೆ ಈ ನಿತ್ಯ ಹರಿದ್ವರ್ಣ ಕಾಡುಗಳದವಲ್ಲ, ಈ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ನೂರಾರು ರಾಷ್ಟ್ರೀಯ ಉದ್ಯಾನವನಗಳನ್ನ ನೋಡ್ತೀವಿ. 10 ಜೈವಿಕ ಸಂರಕ್ಷಣಾ ತಾಣಗಳನ್ನ ಕಾಣ್ತೀವಿ. ಹುಲಿಗಳು, ಆನೆಗಳು, ಸಿಂಹಗಳು, ಗೆಂಡಾಮೃಗಗಳು, ಅನೇಕ ಪ್ರಾಣಿಗಳ ವಾಸಸ್ಥಾನ, ಆವಾಸ ಸ್ಥಾನವಾಗಿ ಅವು ತಮ್ಮ ಕಾರ್ಯವನ್ನು ನಿರ್ವಹಿಸ್ತವೆ. ಅಂತ ನಿತ್ಯ ಹರಿದ್ವರ್ಣ ಕಾಡುಗಳನ್ನ ನಾವು ಒಂದು ಶಕ್ತಿಯನ್ನಾಗಿ ಬಳಸ್ತೀವಿ. ಕರೆಕ್ಟಾ? ಎಲ್ಲ ಕಳುವು ಪ್ರಮಾಣಲಕ್ಕನು ಅವು ಕಾಡ್ಗಿಚ್ಚುಗಳಿಂದ ಅವೆಲ್ಲ ತಮ್ಮ ಅಸ್ತಿತ್ವವನ್ನು ಕಳ್ಕೊಳಕತ್ತಾವ. ನಿತ್ಯ ಹರಿದ್ವರ್ಣ ಕಾಡುಗಳು ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ಪಶ್ಚಿಮ ಘಟ್ಟಗಳಾಗಿರುವಂತ ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು, ಹಾಸನ್, ಕೊಡಗು, ಉತ್ತರ ಕನ್ನಡ, ಚಾಮರಾಜನಗರ, ಈ ಭಾಗದಲ್ಲಿ ಬಹುತೇಕ ಹಂಚಿಕೆಯಾಗಿರತಕ್ಕಂಥ ಅರಣ್ಯಗಳು. ದಕ್ಷಿಣ ಕನ್ನಡದ ಅರ್ಧ ಭಾಗ, ಆಮೇಲೆ ಉಡುಪಿಯ ಅರ್ಧ ಭಾಗ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ್, ಕೊಡಗು, ಉತ್ತರ ಕನ್ನಡ, ಚಾಮರಾಜನಗರ ಈ ಭಾಗದಲ್ಲಿ ಕಂಡುಬರುವಂತ ಅರಣ್ಯಗಳು ಯಾವಂದ್ರ ಎವರ್ಗ್ರೀನ್ ಫಾರೆಸ್ಟ್ ಅಥವಾ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತೇಳಿ ಗುರುತಿಸ್ತೀವಿ. ಮುಂದೋಗೋಣ. ಇನ್ನು ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಬಿಟ್ಟರೆ ಎರಡನೇ ಅರಣ್ಯ ಯಾವುದು? ಹೈಯೆಸ್ಟ್ ಎಲೆ ಉದುರುವ ಸಸ್ಯಗಳು ಕಂಡು ಬರ್ತವೆ. ನಮ್ಮ ದೇಶದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣ ಇದೆ ಅಂತಂದ್ರೆ ದೇಶದಲ್ಲಿ 65% ಇದೆ. ಅದು ಯಾವುದು? ಎಲೆ ಉದುರುವ ಸಸ್ಯವರ್ಗ. ಎಲೆ ಉದುರುವ ಸಸ್ಯವರ್ಗದ ಪ್ರಮಾಣ ಎಷ್ಟಿದೆ ಅಂತಂದ್ರೆ ದೇಶದಲ್ಲಿ 65% ಇದೆ ಅರಣ್ಯ ಇದೆ. 65%, 65% ಅರಣ್ಯ ಎಲೆ ಉದುರುವ ಸಸ್ಯವರ್ಗ ನೋಡ್ತೀವಿ. ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಂಚಿಕೆಯಾಗಿದ್ದೇ ಇದೆ ಅರಣ್ಯ. ಹಾಗಾದ್ರೆ ಎಲೆ ಉದುರುವ ಸಸ್ಯವರ್ಗ ಅಂತಂದ್ರೆ ಇಲ್ಲಿಯ ಮಳೆಯ ಪ್ರಮಾಣ ಹೆಂಗಿರ್ತದ ಅಂತಂದ್ರೆ ಸುಮಾರು 150 ಸೆಂಟಿಮೀಟರ್ಗಿಂತ ಹೆಚ್ಚು, 250 ಸೆಂಟಿಮೀಟರ್ಗಿಂತ ಕಡಿಮೆ. ಯಾವ ಭಾಗದಲ್ಲಿ 150 ಸೆಂಟಿಮೀಟರ್ಗಿಂತ ಹೆಚ್ಚು, 250 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಆಗ್ತದೋ ಆ ಪ್ರದೇಶಗಳಲ್ಲೆಲ್ಲವೂ ಕೂಡ ಎಲೆ ಉದುರುವ ಸಸ್ಯವರ್ಗವನ್ನು ನೋಡ್ತೀವಿ.
ವರ್ಷದಲ್ಲಿ 9 ತಿಂಗಳು ಹಸಿರಾಗಿರ್ತವೆ. 9 ತಿಂಗಳು ಹಸಿರು, ಇನ್ನುಳಿದ 3 ತಿಂಗಳು ಮರದ ಎಲೆಗಳು ಉದುರುತ್ತವೆ. ಮರದ ಎಲೆಗಳು ಉದುರುತ್ತವೆ. ವರ್ಷದಲ್ಲಿ 9 ತಿಂಗಳು ಹಸಿರಾಗಿರುತ್ತವೆ, ಇನ್ನುಳಿದ 3 ತಿಂಗಳು ಮರದ ಎಲೆಗಳು ಉದುರುತ್ತವೆ. ಅದಕ್ಕೆ ಇವುಗಳನ್ನು ಏನ್ ಕರೀತಾರೆ ಅಂದ್ರೆ ಎಲೆ ಉದುರುವ ಸಸ್ಯ ವರ್ಗ ಅಂತ ಕರೆದ್ರು. ಮತ್ತೆ ಉದುರ್ತವೆ, ಚಿಗುರುತ್ತವೆ, ಮತ್ತೆ ಉದುರುತ್ತವೆ, ಮತ್ತೆ ಚಿಗುರುತ್ತವೆ. ಅದಕ್ಕೆ ಆ ಉದ್ದೇಶಕ್ಕಾಗಿ ಇವುಗಳನ್ನ ಎಲೆ ಉದುರುವ ಸಸ್ಯ ವರ್ಗ ಅಂತ ಕರೆದ್ರು. ಹಾಗಾದ್ರೆ ಇಲ್ಲಿ ಕಂಡು ಬರುವಂತ ಮರಗಳು ಯಾವುವು? ಫೇಮಸ್ ಶ್ರೀಗಂಧದ ಮರ, ಮಾವಿನ ಮರ, ತೇಗದ ಮರ, ಹಲಸಿನ ಮರ, ಹೆಬ್ಬಲಸು ಅಂತ ಕರಿತೀವಿ. ಹಲಸಿನ ಮರ ಫೇಮಸ್ ಇದೆ ಇಲ್ಲಿ. ಆಲದ ಮರ, ಹೊನ್ನೆ ಮರ ಕರೆಕ್ಟಾ? ಮಾವು, ಬೇವಿನ ಮರ, ಹುಣಸೆ ಮರ, ನೀ ಜಾಲಿ ಮರ ನೀ ಬರ್ಕೋ ನೋಡಿ. ಶ್ರೀಗಂಧದ ಮರ, ಮಾವಿನ ಮರ, ತೇಗದ ಮರ, ಹಲಸಿನ ಮರ, ಹೊನ್ನೆ ಮರ, ಬೇವಿನ ಮರ, ಹುಣಸೆ ಮರ ಇವೆಲ್ಲವೂ ಕೂಡ ಎಲ್ಲಿ ಕಂಡು ಬರ್ತಾವ ಅಂದ್ರೆ ಎಲೆ ಉದುರುವ ಸಸ್ಯ ವರ್ಗಗಳಲ್ಲಿ ಕಂಡು ಬರ್ತವೆ. ನೀ ಬರ್ಕೋ ಕರಿಜಾಲಿ ಅಂತ ನೀವ್ ಬರ್ಕೊಂಡ್ಬಿಡಲ್ಲ. ಯಾರನ್ನ ನೀ ಏನ್ ನಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಹೈಯೆಸ್ಟ್ ಶ್ರೀಗಂಧದ ಮರಗಳು ಕಂಡು ಬರ್ತವೆ. ಎಲೆ ಉದುರು ಸಸ್ಯ ವರ್ಗಗಳಲ್ಲಿ ಕಂಡು ಬರುವುದು ಯಾವುದು? ಶ್ರೀಗಂಧದ ಮರ. ಕರೆಕ್ಟಾ? ವಿಶೇಷವಾಗಿ ಬಿದಿರು, ಈ ಜಾತಿ ಹೈಯೆಸ್ಟ್. ಬಿದಿರು ಯಾವ ಜಾತಿಗೆ ಸೇರಿದೆ ಅಂತ ಕ್ವಶನ್ ಕೇಳೋಣ. ಬಿದಿರು ಇದೊಂದು ಪ್ರಸಿದ್ಧವಾದ ಹುಲ್ಲುಗಾವಲು. ಬಿದಿರು ಎನ್ನುವುದು ಪ್ರಸಿದ್ಧವಾದ ಹುಲ್ಲುಗಾವಲು. ಬಿದಿರು ಹುಲ್ಲುಗಾವಲು ಜಾತಿಗೆ ಸೇರಿದೆ. ಕರೆಕ್ಟಾ? ಅದಕ್ಕೆ ಬಿದಿರನ್ನು ಏನಂತ ಕರೀತಾರೆ ಅಂದ್ರೆ ಗ್ರೀನ್ ಗೋಲ್ಡ್ ಅಂತ ಕರೀತಾರೆ. ಗ್ರೀನ್ ಗೋಲ್ಡ್ ಯಾವಂದ್ರೆ ಬಿದಿರು. ಪ್ರಪಂಚದಲ್ಲಿ ಅತಿ ಹೆಚ್ಚು ಸಾಗುವಾನಿ ಮರಗಳನ್ನು ಉತ್ಪಾದನೆ ಮಾಡುವ ದೇಶ ಯಾವುದು? ರಾಂಗ್, ಇಂಡೋನೇಷ್ಯಾ ರಾಂಗ್. ಮಯನ್ಮಾರ್ ರೈಟ್ ಆನ್ಸರ್ ನೋಡಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಸಾಗುವಾನಿ ಮರಗಳನ್ನು ಬೆಳೆಯುವ ದೇಶ ಅಂದ್ರೆ ಮಯನ್ಮಾರ್ ದೇಶ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಾಗುವಾನಿ ಮರಗಳನ್ನು ಬೆಳೆಯುವ ದೇಶ ಅಂದ್ರೆ ಮಯನ್ಮಾರ್. ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಶ್ರೀಗಂಧ ಬೆಳೆಯುವುದು ಶ್ರೀಗಂಧ. ದೇಶದಲ್ಲಿ ಹೈಯೆಸ್ಟ್ ಶ್ರೀಗಂಧದ ಮರಗಳು ಬೆಳೆಯುವುದು ಯಾವ್ದಂದ್ರ ಕರ್ನಾಟಕ. ಅತಿ ಹೆಚ್ಚು ಶ್ರೀಗಂಧವನ್ನು ಬೆಳೀತದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಸಾಗುವಾನಿ ಮರ ಅಥವಾ ತೇಗದ ಮರ, ತೇಗ ಅಥವಾ ಸಾಗುವಾನಿ ಮರವನ್ನು ಬೆಳೆಯುವಂತ ಪ್ರಪಂಚದ ದೇಶ ಅಂದ್ರೆ ಮಯನ್ಮಾರ್. ಶ್ರೀಗಂಧಕ್ಕೆ ಫೇಮಸ್ ಯಾವಂದ್ರೆ ಕರ್ನಾಟಕ ರಾಜ್ಯ ನೋಡಿ. ಸಾಗುವಾನಿ ಅಂತಂದ್ರೆ ತೇಗದ ಮರಗಳು ಬರ್ತಾವ. ಬಹಳಷ್ಟು ವಿಶೇಷವಾಗಿರುವಂತ ಮರಗಳು. ಯಾರು? ಏನ್ ಮಾಡ್ಲ ಸೋಪ್ ತಗೊಂಡು ನೋಡಿ. ಇನ್ನು 3ನೇ ಅರಣ್ಯ ಯಾವುದು ಅಂತಂದ್ರ ಮರುಭೂಮಿ ಅರಣ್ಯ ಅಂತ ಕರಿತೀವಿ. 3ನೇ ಅರಣ್ಯ ಯಾವ್ದಂದ್ರ ಮರುಭೂಮಿ ಅರಣ್ಯ. ಈ ಮರುಭೂಮಿ ಅರಣ್ಯದ ವಿಶೇಷ ಏನಂತಂದ್ರೆ ಇಲ್ಲಿ ಅರಣ್ಯ ಪ್ರಮಾಣ, ಇಲ್ಲಿ ಮಳೆಯ ಪ್ರಮಾಣ ಎಷ್ಟಿರ್ತಂದ್ರೆ ಕೇವಲ 25 ಸೆಂಟಿಮೀಟರ್ ದಿಂದ 75 ಸೆಂಟಿಮೀಟರ್ ಒಳಗಡೆ ಮಳೆ ಆಗ್ತದೆ. 25 ರಿಂದ 75 ಸೆಂಟಿಮೀಟರ್ ಮಳೆ ಆಗ್ತದೆ ಈ ಭಾಗದಲ್ಲಿ. ಮಳೆಯ ಪ್ರಮಾಣ ಬಹಳಷ್ಟು ವಿರಳ. ಉಷ್ಣಾಂಶ 30 ರಿಂದ 32 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರ್ತದೆ. ಅತಿ ಹೆಚ್ಚಿನ ಪ್ರಮಾಣದ ಉಷ್ಣಾಂಶ 30 ರಿಂದ 32 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರ್ತದೆ. 25 ರಿಂದ 27 ಸೆಂಟಿಮೀಟರ್ ಮಳೆ ಆಗ್ತದೆ ಈ ಪ್ರದೇಶದಲ್ಲಿ.
ಇವತ್ತು ನಮ್ಮ ದೇಶದಲ್ಲಿ ರಾಜಸ್ಥಾನ ಆಗಿರಬಹುದು, ಪಂಜಾಬ್ ಆಗಿರಬಹುದು, ಹರಿಯಾಣ ಆಗಿರಬಹುದು, ಹೌದಾ, ಮತ್ತೆ ಗುಜರಾತ್ ರಾಜ್ಯ ಆಗಿರಬಹುದು. ರಾಜಸ್ಥಾನ್, ಪಂಜಾಬ್, ಹರಿಯಾಣ, ಗುಜರಾತ್ ರಾಜ್ಯಗಳಲ್ಲಿ ಈ ಒಂದು ಅರಣ್ಯ ನೋಡ್ತೀವಿ ನಾವು. ರಾಜಸ್ಥಾನ್, ಪಂಜಾಬ್, ಹರಿಯಾಣ, ಗುಜರಾತ್ ರಾಜ್ಯಗಳಲ್ಲಿ ಈ ಒಂದು ಮರುಭೂಮಿ ಅರಣ್ಯವನ್ನು ನೋಡಕ್ ಸಾಧ್ಯ ಇದೆ. ಇಲ್ಲಿ ಕಂಡುಬರುವಂತ ಪ್ರಮುಖವಾದಂತ ಮರಗಳು ಪಾಪಸ್ಕಳ್ಳಿ, ಮತ್ತೆ ಜಾಲಿ ಮರ, ಕರೆಕ್ಟಾ? ಖರ್ಜೂರ ಮರಗಳು, ಈಚಲು ಮರಗಳು, ಕತ್ತಾಳೆ ಮರ, ಈಚಲು ಮರ, ಖರ್ಜೂರು, ಜಾಲಿ ಮರ, ಪಾಪಸ್ಕಳ್ಳಿ, ಕಳ್ಳಿ, ಒಣಗಿದ ಹುಲ್ಲುಗಾವಲು, ಬಬುಲ್ ಮರಗಳು, ಶೀಶಂ ಮರಗಳು, ಸಬಾಯಿ ಮರಗಳು, ಸಲಾಯಿ ಮರಗಳು, ಪಾಪಸ್ಕಳ್ಳಿ, ಜಾಲಿ ಮರ, ಖರ್ಜೂರ ಮರಗಳು, ಈಚಲು ಮರಗಳು, ಕತ್ತಾಳೆ ಮರಗಳು, ಬಬುಲ್ ಮರಗಳು, ಸಿಸಂ ಮರಗಳು, ಸಬಾಯಿ ಮರಗಳು. ಈ ಎಲ್ಲ ಮರಗಳು ಎಲ್ಲಿ ಕಂಡು ಬರ್ತಾವಂತಂದ್ರೆ ಈ ಒಂದು ಭೂಮಿಯಲ್ಲಿ ಕಂಡು ಬರ್ತವೆ. ಮರುಭೂಮಿಯಲ್ಲಿ ಕಂಡು ಬರುವಂತ ಪ್ರಮುಖವಾಗಿರುವಂತ ಮರಗಳು. ಕರೆಕ್ಟಾ? ರಾಜಸ್ಥಾನ್, ಪಂಜಾಬ್, ಹರಿಯಾಣ, ಅದಕ್ಕೆ ಈ ಭಾಗದಲ್ಲಿ ಬಹಳ ಉಷ್ಣಾಂಶ ಇರ್ತದೆ. ನಿಮ್ಗೆಲ್ಲ ಗೊರಲಿ ಎಷ್ಟು ಉಷ್ಣಾಂಶ ಇರ್ತದೆ ಅಂತಂದ್ರೆ ಸುಮಾರು ರಾಜಸ್ಥಾನದ ತಾರ ಮರುಭೂಮಿ ಗಂಗಾನಗರ ಅನ್ನುವಂಥ ಸ್ಥಳ ಇದೆಯಲ್ಲ, ಈ ಗಂಗಾನಗರ ಅನ್ನುವಂಥ ಸ್ಥಳದಲ್ಲಿ ಇಲ್ಲಿಯವರೆಗೆ ಸುಮಾರು 52 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಅದಕ್ಕೆ ಇಲ್ಲಿ ಏನು ಬಳಸ್ತಾರೆ ಅಂದ್ರೆ ಒಂಟೆಯನ್ನು ಬಳಸ್ತಾರೆ. ಒಂಟೆಯನ್ನು ಏನಂತ ಕರೆದ್ರಂದ್ರ ಮರಳುಗಾಡಿನ ಹಡಗು ಅಂತ ಕರೆದ್ರು. ಒಂಟೆಯನ್ನ ಮರಳುಗಾಡಿನ ಹಡಗು. ಗಂಗಾನಗರಿ ಇದೆಯಲ್ಲ, ಇಡೀ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಸ್ಥಳ. ಭೂಮಿಯ ಮೇಲೆ ಆಫ್ರಿಕಾ ಖಂಡದ ಲಿಬಿಯಾ ದೇಶದ ಅಲ್ ಅಜೇಜಿಯಾ, ಕರೆಕ್ಟಾ? ಕರ್ನಾಟಕ ರಾಜ್ಯದಲ್ಲಿ ರಾಯಚೂರು. ಒಂಟೆಯನ್ನು ಬಳಸ್ತಾರೆ, ಇಲ್ಲಿ ಒಂಟೆಯನ್ನು ಬಳಸುತ್ತಾರೆ. ಒಂಟೆಯನ್ನು ಏನಂತ ಕರೀತಾರೆ ಅಂದ್ರೆ ಮರಳುಗಾಡಿನ ಹಡಗು. ಒಂಟೆಯನ್ನ ಮರಳುಗಾಡಿನ ಹಡಗು ಎಂದು ಕರೆಯುತ್ತಾರೆ. ಅದಕ್ಕೆ ಪ್ರತಿ ವರ್ಷ ಒಂಟೆಗಳ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆ ಒಂಟೆಗಳ ಹಬ್ಬವನ್ನು ಏನಂತ ಕರೀತಾರೆ ಅಂದ್ರ ಪುಷ್ಕರ ಮೇಳ ಅಂತ ಕರೀತಾರೆ. ಪುಷ್ಕರ ಮೇಳ. ಜೆರೋಫೈಟ್ಸ್ ಅಂದ್ರೆ ಏನು ಅಂತ ಒಬ್ರು SMS ಹಾಕಿರಿ. ಜೆರೋಫೈಟ್ಸ್ ಅಂದ್ರೆ ಇದೆ, ಮರುಭೂಮಿ ಅರಣ್ಯಗಳೇ. ಮರುಭೂಮಿಯಲ್ಲಿ ಬೆಳೆಯುವಂತ ಸಸ್ಯಗಳನ್ನ ಜೆರೋಫೈಟ್ಸ್ ಅಂತ ಕರೀತಾರೆ. ಮರುಭೂಮಿಯಲ್ಲಿ ಬೆಳೆಯುವ ಸಸ್ಯಗಳನ್ನ ಜೆರೋಫೈಟ್ಸ್. ಮುಂದೆ ಹೋಗೋಣ. ಜೆರೋಫೈಟ್ಸ್ಗಳು ಮರುಭೂಮಿಯಲ್ಲಿ ಕಂಡು ಬರುವಂತ ನೀರಿನ ಬುಗ್ಗೆಗಳನ್ನ ಏನಂತ ಕರೀತಾರೆ? ವೀರು, ನೀ ಏನ್ SMS ಹಾಕ್ಲಾಕತ್ತಿ ಬಿಡು, ಅದೇನು ವೇಸ್ಟ್, ಸುಮ್ಮನೆ ಅಲ್ಲ ಅದು. ಅವ್ರಿಗೆಲ್ಲ ಗೊತ್ತದ, ಅವ್ರ ಕನಸುಗಳ ಸಹಕಾರಗೊಳ್ಳೋದು ಅವ್ರಿಗೆಲ್ಲ ಗೊತ್ತದ. ಸುಮ್ ಕೇಳು, ನೀ ಪಾಠ ಕೇಳ, ನಿನ್ ಕೊಡಿ, ನಿನ್ ಕನಸು ಸಹಕಾರ ಮಾಡ್ಕೊ ಮೊದಲ. ಓಯಾಸಿಸ್ ಅಂತ ಕರೀತಾರೆ. ಆ ರಾಜಸ್ಥಾನದ ತಾರ್ ಮರುಭೂಮಿಯಲ್ಲಿ ಕಂಡು ಬರುವಂತ ನೀರಿನ ಬುಗ್ಗೆಗಳನ್ನ ಓಯಾಸಿಸ್. ಇದ್ದಲ್ಲಿ ಮಸಿ ಬುದ್ಧಿ ಹೇಳಿತಂತ ನೋಡಿ. ಓಯಾಸಿಸ್ ಅಂದ್ರೆ ಏನು? ಆ ಒಂದು ಅಲ್ಲಿರುವಂತ ನೀರಿನ ಬುಗ್ಗೆಗಳು. ಅಲ್ಲಿ ಕ್ವಶನ್ ಕೇಳಾಗತ್ತಿ ನಾವು.
ಮುಂದೋಗೋಣ. ಮ್ಯಾಂಗ್ರೋವ್ಸ್ ಅರಣ್ಯಗಳು ಅಂತ ಕರಿತೀವಿ. ಮ್ಯಾಂಗ್ರೋವ್ಸ್ ಅರಣ್ಯಗಳು ಅಥವಾ ಮ್ಯಾಂಗ್ರೋವ್ಸ್ ಕಾಡುಗಳು. ಇದು ಮೊನ್ನೆ RSI PSI ಕೇಳಿದ್ದ ನೋಡಿ, ಮ್ಯಾಂಗ್ರೋವ್ಸ್ ಅರಣ್ಯಗಳು ಅಂದ್ರೆ ಏನು ಅಂತ. ಮ್ಯಾಂಗ್ರೋವ್ಸ್ ಅರಣ್ಯಗಳಂದ್ರು ಒಂದೇ, ಮ್ಯಾಂಗ್ರೋವ್ಸ್ ಫಾರೆಸ್ಟ್ ಅಂದ್ರು ಒಂದೇ. ಮ್ಯಾಂಗ್ರೋವ್ಸ್ ಅರಣ್ಯ ಅಂದ್ರೆ ಯಾವುದು? ಸಮುದ್ರ ತೀರಗಳ ತಗ್ಗಾದ ಭಾಗದಲ್ಲಿ, ಸಮುದ್ರ ತೀರಗಳ ತಗ್ಗಾದ ಭಾಗಗಳಲ್ಲಿ, ಸಮುದ್ರ ತೀರಗಳ ತಗ್ಗಾದ ಭಾಗಗಳಲ್ಲಿ ಉಪ್ಪು ನೀರಿನಿಂದ ಕೂಡಿದ ಭೂಮಿಯಲ್ಲಿ ಜಲೀಯ ಸಸ್ಯವರ್ಗ ಅಂತ ಕರೀತಾರೆ. ಜಲೀಯ ಸಸ್ಯಗಳಿಂದ ಕೂಡಿದ. ಜಲೀಯ ಸಸ್ಯ ಅಂದ್ರೆ ಜಲಸಸ್ಯಗಳು ಅಂದಂಗದು. ಜಲೀಯ ಅಂತಂದ್ರೆ ಜಲಸಸ್ಯಗಳು. ರೂಪಾ ಮೇಡಮ್ ನೋಡಿ, ಸಮುದ್ರ ತೀರಗಳ ತಗ್ಗಾದ ಭಾಗದಲ್ಲಿ ಉಪ್ಪು ನೀರಿನಿಂದ ಕೂಡಿದ ಭೂಮಿಯಲ್ಲಿ ಜಲೀಯ ಸಸ್ಯಗಳಿಂದ ಕೂಡಿದ ಅರಣ್ಯ ಪ್ರದೇಶವನ್ನು ಏನಂತ ಕರೀತಾರಂದ್ರ ಮ್ಯಾಂಗ್ರೋವ್ ಅಂತ ಕರೀತಾರೆ. ಮ್ಯಾಂಗ್ರೋವ್ ಅರಣ್ಯಗಳು ಅಥವಾ ಮ್ಯಾಂಗ್ರೋವ್ಸ್ ಕಾಡುಗಳು ಅಂತ ಕರೀತಾರೆ. ಮ್ಯಾಂಗ್ರೋವ್ಸ್ ಅರಣ್ಯಗಳು. ಜೌಗು ಪ್ರದೇಶಗಳಲ್ಲಿ ಏನು ಬೆಳೀತಾರೆ? ಎಲ್ಲೆಲ್ಲಿ ನದಿಮುಖಜ ಭೂಮಿಗಳು ಇರ್ತಾವಲ್ಲ, ಆ ನದಿಮುಖಜ ಭೂಮಿಗಳಲ್ಲಿ ಅರಣ್ಯ ಇರ್ತದೆ. ಕರಾವಳಿ ಭಾಗದಲ್ಲಿ ನದಿಗಳು ಸಾಗರ ಸಮುದ್ರ ಸರೋವರ ಸೇರುವಾಗ ತನ್ನ ಮುಖದಲ್ಲಿ ನಿರ್ಮಾಣ ಮಾಡುವ ಭೂಮಿಯನ್ನ ನದಿಮುಖಜ ಭೂಮಿ ಅಂತ ಕರಿತೀವಿ. ಆ ನದಿಮುಖಜ ಭೂಮಿಗಳಲ್ಲಿ ಅರಣ್ಯ ಇದೆ. ಕರಾವಳಿ ಭಾಗದಲ್ಲಿ ಅರಣ್ಯ ಇದೆ. ಕರೆಕ್ಟಾ? ನೋಡಿ ಹೆಂಗ್ ಮಾಡ್ತಾರ ನೋಡಿ. ಈ ಅರಣ್ಯಕ್ಕೆ ಇರುವಂತ ಮ್ಯಾಂಗ್ರೋವ್ಸ್ ಅರಣ್ಯವನ್ನು ಮತ್ತೇನಂತ ಕರೀತಾರಂದ್ರ ಉಬ್ಬರಳಿತ ಅರಣ್ಯ ಅಂತ ಕರೀತಾರೆ. ಉಬ್ಬರಳಿತ ಅರಣ್ಯ. ಲಿಟ್ಟೋರಲ್ ಅಂತ ಕರೀತಾರೆ. ರಿಟ್ಟೋಲರ್ ಅರಣ್ಯ ಅಂತಂದ್ರು ಒಂದೇ, ಉಬ್ಬರಳಿತ ಅರಣ್ಯ ಅಂದ್ರು ಒಂದೇ. ಉಬ್ಬರಳಿತ ಅರಣ್ಯ ಅಥವಾ ಲಿಟ್ಟೋರಲ್ ಅರಣ್ಯ ಅಂತ ಕರೀತಾರೆ. ಸಮುದ್ರದ ತಗ್ಗಾದ ಭಾಗಗಳಲ್ಲಿ ಉಪ್ಪು ನೀರಿನಿಂದ ಕೂಡಿದ ಭೂಮಿಯಲ್ಲಿ ಜಲೀಯ ಸಸ್ಯಗಳು ಅಂತ ಕರೀತಾರೆ. ಪ್ರಪಂಚದ ಒಟ್ಟು ಮ್ಯಾಂಗ್ರೋವ್ಸ್ ಅರಣ್ಯದಲ್ಲಿ ಭಾರತದ ಭಾಗ ಎಷ್ಟಿದೆ ಅಂದ್ರೆ 3% ಇದೆ. ಪ್ರಪಂಚದ ಒಟ್ಟು ಅರಣ್ಯ ಭಾಗದಲ್ಲಿ ಜಗತ್ತಿನ ಒಟ್ಟು ಅರಣ್ಯ ಭಾಗದಲ್ಲಿ 3% ಅರಣ್ಯ ಪ್ರಮಾಣ ಭಾರತ ಒಂದರಲ್ಲಿ ಕಂಡು ಬರ್ತದೆ. ಭಾರತದಲ್ಲಿ 4%, ಭಾರತದ ಒಟ್ಟು ಪ್ರಮಾಣದಲ್ಲಿ 4% ಇದ್ರೆ ಪ್ರಪಂಚದ ಒಟ್ಟು ಪ್ರದೇಶದಲ್ಲಿ ಅರಣ್ಯ ಪ್ರಮಾಣ ಎಷ್ಟಿದೆ ಅಂದ್ರೆ 4% ಇದೆ. ಹಾಗಾದ್ರೆ ಭಾರತ ದೇಶದಲ್ಲಿ ಅರಣ್ಯ ಎಲ್ಲಿದೆ ಅಂತ ಕ್ವಶನ್ ಕೇಳ್ತಾನೆ. ಭಾರತ ದೇಶದಲ್ಲಿ ಅರಣ್ಯ ಎಲ್ಲಿದೆ? ನಮ್ಮ ಭಾರತ ದೇಶದಲ್ಲಿ ಅರಣ್ಯ ಪ್ರಮಾಣ ನೋಡಿ. ಭಾರತ ದೇಶದಲ್ಲಿ ಅರಣ್ಯ ಪ್ರಮಾಣ ನೋಡಿದಾಗ ಒಂದು ಪಶ್ಚಿಮ ಬಂಗಾಳದ ಸುಂದರಬನ್ನದಲ್ಲಿದೆ. ಪಶ್ಚಿಮ ಬಂಗಾಳ ಸುಂದರಬನ್, ಒಡಿಶಾ ರಾಜ್ಯದ ಸಿಮ್ಲಿಪಾಲ್ ಮತ್ತು ಬೈತಾರ ಕನ್ನಿಕಾ. ಈ ಬೈತಾರ ಕನ್ನಿಕಾ ಯಾವ ಮೊಸಳೆಗಳಿಗೆ ಫೇಮಸ್ ಆಗಿದೆ ಅಂದ್ರೆ ಉಪ್ಪು ಮೊಸಳೆಗಳಿಗೆ ಫೇಮಸ್ ಆಗಿದೆ. ಉಪ್ಪು ಮೊಸಳೆಗಳು ಬೈತಾರ ಕನ್ನಿಕಾ. ನೆಕ್ಸ್ಟ್ ಆಂಧ್ರ ಪ್ರದೇಶದಲ್ಲಿ ಶೇಷಾಚಲಂ. ಆಂಧ್ರ ಪ್ರದೇಶದ ಶೇಷಾಚಲಂ ಫೇಮಸ್. ಇದು ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದೆ. ಮತ್ತೆ ಕೃಷ್ಣ ಮತ್ತು ಗೋದಾವರಿ ನದಿ ತೀರದಲ್ಲಿ ಕಂಡು ಬರ್ತದೆ.
ಕೃಷ್ಣ ಮತ್ತು ಗೋದಾವರಿ ನದಿ ತೀರದಲ್ಲಿ ತಮಿಳುನಾಡಿನ ಯಾವ ಪ್ರದೇಶದಲ್ಲಿದೆ ಅಂದ್ರ ಪೀಚಾವರಂ ತಮಿಳುನಾಡಿನ ಪೀಚಾವರಂ. ಮತ್ತೆ ಮುತ್ತುಪೇಟೆ ಮತ್ತೆ ಪಾಯಿಂಟ್ ಕ್ಯಾಲಿಮರ, ಕೇರಳ ರಾಜ್ಯದಲ್ಲಿ ವೆಂಬಮುಡಿ, ಅಷ್ಟಮುಡಿ, ಕೇರಳ ರಾಜ್ಯದ ಅಷ್ಟಮುಡಿ ಮತ್ತು ವೆಂಬಮುಡಿ. ಕರ್ನಾಟಕ ರಾಜ್ಯದ ಕುಂದಾಪುರ, ಕರ್ನಾಟಕ ರಾಜ್ಯದ ಕುಂದಾಪುರ. ನೆಕ್ಸ್ಟ್ ಮಹಾರಾಷ್ಟ್ರದಲ್ಲಿ MH, ರತ್ನಾಗಿರಿ, ಮಹಾರಾಷ್ಟ್ರದ ರತ್ನಾಗಿರಿ ಕರೆಕ್ಟಾ. ಆಚ್ರ ಎಂಬ ಸ್ಥಳ ಮಹಾರಾಷ್ಟ್ರದ ರತ್ನಾಗಿರಿ ಮತ್ತು ಆಚ್ರ. ಮತ್ತೆ ಗುಜರಾತ್ ರಾಜ್ಯದಲ್ಲಿ ಗ್ರೇಟ್ ರನ್ ಆಫ್ ಕಚ್, ಕಂಬಾತಕಾರಿ, ಗ್ರೇಟ್ ರನ್ ಆಫ್ ಕಚ್ ಮತ್ತು ಕಂಬಾತಕಾರಿ. ಇವೆಲ್ಲ ಏನು ಅಂತಂದ್ರೆ ನಾ ಎದ್ರ ಬಗ್ಗೆ ಹೇಳಕತ್ತೀನಿ ಹೇಳ್ರಿ, ಮ್ಯಾಂಗ್ರೋವ್ಸ್ ಅರಣ್ಯದ ಬಗ್ಗೆ ಹೇಳ್ತಾ ಇದ್ದೇನೆ. ಇವೆಲ್ಲ ಭಾರತ ದೇಶದಲ್ಲಿ ಕಂಡು ಬರುವಂತ ಮ್ಯಾಂಗ್ರೋವ್ಸ್ ಅರಣ್ಯಗಳು. ಪಶ್ಚಿಮ ಬಂಗಾಳದ ಸುಂದರಬನ್, ಒಡಿಶಾ ರಾಜ್ಯದ ಬೈತಾರಕನ್ನಿಕ, ಆಂಧ್ರ ಪ್ರದೇಶ ಶೇಷಾಚಲ ಮತ್ತು ಕೃಷ್ಣ ಗೋದಾವರಿ, ತಮಿಳುನಾಡಿನ ಪೀಚಾವರಂ, ಮುತ್ತುಪೇಟೆ, ಪಾಯಿಂಟ್ ಕ್ಯಾಲಿಮರ, ಕೇರಳ ರಾಜ್ಯದ ವೆಂಬಮುಡಿ, ಅಷ್ಟಮುಡಿ, ಕರ್ನಾಟಕದ ಕುಂದಾಪುರ, ಮಹಾರಾಷ್ಟ್ರದ ರತ್ನಗಿರಿ ಮತ್ತು ಆಚ್ರ, ಗುಜರಾತ್ ರಾಜ್ಯದ ಕಚ್ ಮತ್ತು ಕಂಬತ್ಕಾರಿ. ಭಾರತ ದೇಶದಲ್ಲಿ ಕಂಡುಬರುವಂತ ಪ್ರಧಾನವಾದಂತ ಮ್ಯಾಂಗ್ರೋವ್ಸ್ ಅರಣ್ಯಗಳು. ಪಶ್ಚಿಮ ಬಂಗಾಳದ ಗಂಗಾ ನದಿ ಮುಖಜ ಭೂಮಿಯಲ್ಲಿ ಹೈಯೆಸ್ಟ್ ಸುಂದರಿ ಮರಗಳು ಕಂಡು ಬರ್ತವೆ. ಅದಕ್ಕೆ ಸುಂದರ್ಬನ್ ನದಿ ಮುಖಜ ಭೂಮಿ ಅಂತ ಕರೆದ್ರು. ಸುಂದರ್ಬನ್ ನದಿ ಮುಖಜ ಭೂಮಿ ಅಂತ ಯಾಕೆ ಕರೆದಾರಂದ್ರ ಇಲ್ಲಿ ಹೈಯೆಸ್ಟ್ ಸುಂದರಿ ಮರಗಳು ಕಂಡು ಬರ್ತವೆ. ಆ ಸುಂದರಿ ಮರಗಳು ಕಂಡು ಬರುವುದರಿಂದ ಅದನ್ನು ಸುಂದರ್ಬನ್ ನದಿ ಮುಖಜ ಭೂಮಿ ಅಂತ ಕರೆದ್ರು. ಇಲ್ಲಿ ಕಂಡು ಬರುವಂತ ಮರಗಳು ಯಾವಂತಂದ್ರ, ಈ ಪ್ರದೇಶದಲ್ಲಿ ಕಂಡು ಬರುವಂತ ಮರಗಳು ಅಗರ ಮರಗಳು ಕಂಡು ಬರ್ತವೆ. ಅಗರ ಮರಗಳು, ಬೆಂಡಿ ಮರಗಳು, ಸುಂದರಿ ಮರಗಳು, ನೀಫ್ ಮರಗಳು ಮತ್ತೆ ರಿಯೋಜ್ ಫ್ಲೋರ್ ಮರಗಳು, ಸೆರೆಕ್ ಮರಗಳು, ಫೈನ್ ಮರಗಳು, ಬೆತ್ತದ ಮರಗಳು, ತಾಳೆ ಮರಗಳು, ಬೆತ್ತದ ಮರಗಳು, ಫೈನ್ ಮರಗಳು, ಸೆರೆಕ್ ಮರಗಳು, ರಿಚೋ ಫೈನ್ ಮರಗಳು, ಸುಂದರಿ ಮರಗಳು, ನೀಫ್ ಮರಗಳು, ಬೆಂಡಿ ಮರಗಳು, ಅಗರ ಮರಗಳು, ಸೋನಿ ಬರಂಗಿಲ್ಲ. ಅಗರ ಮರಗಳು, ಬೆಂಡಿ ಮರಗಳು, ಸುಂದರಿ ಮರಗಳು, ನೀಫೆ ಮರಗಳು, ರಿಜೋಫ್ಲೋರ್ ಮರಗಳು, ಸೆರೆಕ್ ಮರಗಳು, ಫೈನ್ ಮರಗಳು, ಬೆತ್ತದ ಮರಗಳು, ತಾಳೆ ಮರಗಳು. ಇವೆಲ್ಲ ಮರಗಳು ಎದಕ್ಕೆ ಸಂಬಂಧಪಟ್ಟಿವೆ ಅಂದ್ರೆ ಈ ಮ್ಯಾಂಗ್ರೋವ್ಸ್ ಅರಣ್ಯಗಳಿಗೆ ಸಂಬಂಧಪಟ್ಟಿವೆ. ಸರಿ, ಯಾಕೆ ಈ ಮರಗಳನ್ನು ನಾವು ಎಷ್ಟು ಹೇಳ್ತಾ ಇದ್ದೀರಿ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಿ? ಹೈಯೆಸ್ಟ್ ಎಕ್ಸಾಮ್ ಕ್ವಶನ್ ಕೇಳ್ತಾ ಇದ್ದಾನೆ ಮ್ಯಾಂಗ್ರೋವ್ಸ್ ಅರಣ್ಯದ ಮೇಲೆ. ಯಾಕೆಂದ್ರೆ ಇವು ಭಾರತ ದೇಶದಲ್ಲಿ ಚಂಡಮಾರುತಗಳನ್ನು ತಡೆ ಹಿಡಿಯುವಂತ ಶಕ್ತಿ ಈ ಮರಗಳಿಗಿದೆ. ಕರಾವಳಿ ಭಾಗದಲ್ಲಿ ಚಂಡಮಾರುತಗಳನ್ನು ತಡೆ ಹಿಡಿಯುವಂತ ಕೆಪಾಸಿಟಿ ಈ ಮರಗಳಿಗೆ ಅದಾವೆ. ಮತ್ತೆ ದೋಣಿ ತಯಾರ ಮಾಡಬಹುದು, ಅಪಾರ ಪ್ರಮಾಣದಲ್ಲಿ ದೋಣಿಯನ್ನು ತಯಾರಿಸ್ತಾರೆ ಇವುಗಳಿಂದ, ಹೌದಲ್ಲ? ದೋಣಿಗಳನ್ನು ತಯಾರಿಸ್ತಾರೆ, ಮತ್ತೆ ಬೆಂಕಿ ಪೊಟ್ಟಣಗಳನ್ನು ತಯಾರಿಸ್ತಾರೆ,
ಹಡಗುಗಳನ್ನು ನಿರ್ಮಾಣ ಮಾಡ್ತಾರೆ, ಚಂಡಮಾರುತ ತಡೆಗಟ್ಟಬಹುದು, ಚರ್ಮ ಹದ ಮಾಡಲು ಬಳಸ್ತಾರೆ, ಚರ್ಮವನ್ನು ಹದ ಮಾಡಲು ಬಳಸ್ತಾರೆ ಈ ಮರಗಳನ್ನ. ಹೌದಾ? ಪೀಠೋಪಕರಣಗಳನ್ನು ತಯಾರಿಸ್ತಾರೆ ಈ ಮರಗಳಿಂದ. ಪೀಠೋಪಕರಣಗಳನ್ನು ತಯಾರಿಸ್ತಾರೆ, ಚಂಡಮಾರುತಗಳನ್ನು ತಡೆ ಹಿಡಿಯುತ್ತದೆ, ದೋಣಿಗಳನ್ನು ತಯಾರಿಸ್ತದೆ, ಬೆಂಕಿ ಪೊಟ್ಟಣವನ್ನು ತಯಾರಿಸ್ತದೆ, ಚರ್ಮಗಳನ್ನು ಹದ ಮಾಡಲು ಈ ಮರಗಳನ್ನು ಬಳಸ್ತಾರೆ. ಮತ್ತೆ ಮಣ್ಣಿನ ಸವಕಳಿಯನ್ನು ತಡೆಗಟ್ಟುತ್ತದೆ. ಮಣ್ಣಿನ ಸವಕಳಿ ಇವತ್ತು ಅಪಾರ ಪ್ರಮಾಣದಲ್ಲಿ ಮಣ್ಣು ಕೊಚ್ಚಿಕೊಂಡು ಹೋಗ್ತದೆ. ಅಪಾರ ಪ್ರಮಾಣದಲ್ಲಿ ಮಣ್ಣು ಕೊಚ್ಚಿಕೊಂಡು ಹೋಗುವುದರಿಂದ ಮಣ್ಣಿನ ಸವಕಳಿಯನ್ನು ತಡೆಗಟ್ಟುವಂತ ಶಕ್ತಿ ಮರಕ್ಕಿದೆ. ಕರೆಕ್ಟಾ? ಮಣ್ಣಿನ ಸವಕಳಿಯನ್ನು ತಡೆಗಟ್ಟುವಂತ ಸಾಮರ್ಥ್ಯ ಈ ಒಂದು ಮರಕ್ಕಿದೆ. ಮಣ್ಣಿನ ಸವಕಳಿಯನ್ನು ತಡೆಗಟ್ಟುತ್ತದ, ಚಂಡಮಾರುತವನ್ನು ತಡೆ ಹಿಡಿಯುವಂತ ಶಕ್ತಿ ಇದೆ. ದೋಣಿಗಳನ್ನ, ಪೀಠೋಪಕರಣಗಳನ್ನ, ಬೆಂಕಿ, ಚರ್ಮ ಹದ ಮಾಡಲು ಈ ಮರಗಳನ್ನು ಬಳಸ್ತಾರೆ.